ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಭಗೀರಥ ಪೀಠದ ಪರಮ ಪೂಜ್ಯ ಶ್ರೀ 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 ಪುರುಷೋತ್ತಮಾನಂದ ಸ್ವಾಮೀಜಿಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಈ ಸಮಾಜದ ಅಧ್ಯಕ್ಷರು, ಆತ್ಮೀಯರಾದಂಥ ಸನ್ಮಾನ್ಯ ಹನುಮಂತಣ್ಣವರೇ ಮತ್ತು ಈ ಒಂದು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷನಿಯಾದಂಥ ಪ್ರೀತಿ ರಾಘವೇಂದ್ರ ಅವರೇ, ದಯಾನಂದ್ ಅವರೇ ಮತ್ತು ಹೇಮಂತ್ ಅವರೇ ಮತ್ತು ರಾಘಣ್ಣವರೇ ಮತ್ತು ಕೋಡಿಪಳ್ಯದ ಗೌಡ್ರೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಹಳೆಯ ಶ್ರೀಮತಿ ರೇವಣ್ಣ ಅವರೇ ಮತ್ತು ನಮ್ಮ ಈ ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷನಿ ಶ್ರೀಮತಿ ಕಾವ್ಯ ನಾಗರಾಜ್ ಅವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಿ ಒ ಅವರಾದಂಥ ಮಂಜುನಾಥ್ರವರೇ ಮತ್ತು ರೇಖಾ ಮೇಡಮ್ ಅವರೇ ಮತ್ತು ಶ್ರೀನಿವಾಸ್ ಅವರೇ, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಇವತ್ತು ಒಂದು ಸುದಿನ ಅಂತ ಭಾವಿಸ್ಕೊಂಡ್ರು ತಪ್ಪಾಗಲಾರ್ದು. ನಾನು ದಯಮಾಡಿ ನಾನು ರಾಜಕಾರಣಿ ಥರ ಅಲ್ಲ ಅಂತಕ್ಕಂಥದ್ದು ನಾನು ಯಾವಾಗಲೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಾನು ಎಲ್ಲರ ಮನಸ್ಸಿನಲ್ಲಿ ನನಗೆ ಜಾತಿ ಮತ್ತು ಭೇದ ಭಾವ ಮಾಡಿ ರೂಢಿ ಇಲ್ಲ. ಅದನ್ನು ಯಾವತ್ತೂ ಕೂಡ ನಾನು ಮಾಡೋಕ್ಕೆ ಹೋಗೋದಿಲ್ಲ, ಮುಂದೆನೂ ಮಾಡಲ್ಲ, ಯಾವತ್ತೂ ಇಲ್ಲ. ಈ ಸಲ ಒಂದು ಬದಲಾವಣೆ ನಾನೇ ಬಯಸ್ಕೊಂಡೆ. ಈ ಸತಿ ಜನ ತಾವೆಲ್ಲ ಕೂಡ ಏನು ಆಶೀರ್ವಾದ ಮಾಡಿ ಕಳಿಸಿದ ನಂತರ ಒಂದು ಕಲ್ಪನೆಯನ್ನು ನಾನೇ ರೂಢಿಸ್ಕೊಂಡೆ. ನನ್ನಲ್ಲಿರ್ತಕ್ಕಂಥ 2 ನ್ಯೂನ್ಯತೆಗಳನ್ನ ಸರಿಪಡಿಸ್ಕೊಳ್ಳೋದು, ಜನಗಳಿಗೆ ಸಿಗಲ್ಲ ಅಂತಕ್ಕಂಥದ್ದು, ಫೋನ್ ಎತ್ತಲ್ಲ ಅನ್ನೋದೇನಿತ್ತು ಅದನ್ನು ಸರಿಪಡಿಸ್ಕೋಬೇಕು ಅಂತ ನಾನೇ ನನ್ನ ಮನಸ್ಸಿಗೆ ತೊಗೊಂಡು ಪ್ರಾರಂಭದಿಂದನೇ ಇವತ್ತು ಈ ಥರ ಜನಗಳಿಗೆ ಸ್ಪಂದಿಸ್ಕೊಂಡು ಹೋಗಬೇಕು, ಇದರಲ್ಲಿ ಜಾತಿ ಭೇದ ಇಲ್ಲ, ಪಕ್ಷ ಭೇದ ಇಲ್ಲ ಅಂತ ಆಲೋಚನೆ ಮಾಡಿ ನಾವು ಒಂದು ತೀರ್ಮಾನ ತೊಗೊಂಡಾಗ ಇವತ್ತು 110ನೇ ವಾರಕ್ಕೆ ಜನಸ್ಪಂದನಕ್ಕೆ ಹೋಗ್ಲಿಕ್ಕೆ ಅದು ಸಾಧ್ಯ ಆಯಿತು. ಅಲ್ಲಿ ಬಂದಂಥವ್ರಿಗೆ ಇವತ್ತು ಪೆನ್ಷನ್ಗೆ ಯಾರು ಕೂಡ ಈ ವಾರ ಅರ್ಜಿ ಕೊಟ್ಟರೆ ಮುಂದಿನ ವಾರ ಆದೇಶ ಕೊಡೋದು, ಜನಗಳು ಅಲಿಬಾರ್ದು, ಮಧ್ಯವರ್ತಿಗಳ ಹಾವಳಿ ಇರಬಾರ್ದು, ಲಂಚದ ಆಮಿಷ ಇರಬಾರ್ದು ಅಂತಕ್ಕಂಥದ್ದು ಆಲೋಚನೆ ಮಾಡಿ ಈ ಥರ ಒಂದು ತೀರ್ಮಾನಕ್ಕೆ ಬಂದ್ವಿ. ಜೊತೆಯಲ್ಲಿ ಹಿಂದೆ ನಾವೆಲ್ಲ ಎಲ್ಲ ಸಮಾಜನೂ ಕೂಡ ಒಂದಾಗಿ ಹೋಗಬೇಕು ಅಂತ. ಇವತ್ತು ಕೂಡ ಇನ್ನೂ ಒಂದು ತೀರ್ಮಾನ ಇದೆ, ನಮ್ಮದು ಇನ್ನೂ ಒಂದು ಕಲ್ಪನೆ ಇದೆ, ಆಸೆ ಇದೆ. ಎಲ್ಲ ಪರಮ ಪೂಜ್ಯರ ಮಾರ್ಗದರ್ಶನದಲ್ಲಿ ಅದನ್ನು ಕೂಡ ಶೀಘ್ರದಲ್ಲಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನಾನು ತಹಸೀಲ್ದಾರ್ ಹತ್ರ ಈಗಾಗಲೇ ಮಾತಾಡಿದ್ದೀನಿ. ಬಸವಣ್ಣನವರ ಅನುಭವ ಮಂಟಪ ಹೇಗಿತ್ತು, ಆ ಅನುಭವ ಮಂಟಪ ಥರ ನಾವು ಕೂಡ ಎಲ್ಲರೂ ಒಂದು ಕಡೆ ಒಂದು 20 ಎಕರೆ ಜಮೀನು ತೊಗೊಂಡು ಎಲ್ಲ ಸಮಾಜಕ್ಕೂ ಕೂಡ ಒಂದೊಂದು ಕಡೆ ಆ ಜಾಗವನ್ನು ಕೊಟ್ಟು ಒಂದು 5,000 ರಿಂದ 10,000 ಜನ ಒಂದು ಕೂತ್ಕೊಳ್ಳೋಂಥ ಸಭಾಂಗಣ ಮಾಡಿ ಎಲ್ಲರೂ ಕೂಡ ಅದು ಉಪಯೋಗಿಸ್ಕೊಳ್ಳೋಂಥದ್ದು ಮಾಡಿದ್ರೆ ಈ ಜಾತಿ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ಯಾರು ಕೂಡ ನಾವು ಹುಟ್ಟಿರ್ತೇವೆ, ಒಂದು ಜಾತಿನಲ್ಲಿ ಹುಟ್ಟಿರ್ತೇವೆ, ನಮ್ಮ ಆಚಾರ ವಿಚಾರಗಳನ್ನ ನಾವು ಪಾಲಿಸ್ಕೊಂಡು ಹೋಗೋಣ, ಸಮಾಜದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಿಗೆ ತೊಗೊಂಡು ಹೋಗುವಂಥ ಮನಸ್ಥಿತಿನ ನಾವೆಲ್ಲ ಬೆಳೆಸ್ಕೊಳ್ಳೋಣ ಅಂತಕ್ಕಂಥ ಆಲೋಚನೆ ಖಂಡಿತ ಕೂಡ ಇದೆ. ಇವೆಲ್ಲ ಮಾಡಿಕೊಂಡು ಒಂದು ಶಾಂತಿ ನೆಮ್ಮದಿಯಿಂದ ಎಲ್ಲರೂ ಕೂಡ ಬದುಕಬೇಕು, ಆ ನಿಟ್ಟಿನಲ್ಲಿ ಆಲೋಚನೆ. ಇವತ್ತು ನಾವು ಯಾವುದೇ ಪಕ್ಷ ಇರಲಿ ಭೇದ ಮಾಡದೆ ಎಲ್ಲರಿಗೂ ಕೂಡ ಒಂದೇ ರೀತಿಯಲ್ಲಿ ಸಮಾನವಾಗಿ ಹೋಗ್ತಕ್ಕಂಥ ರೀತಿಯಲ್ಲಿ ಚಿಕ್ಕನಾಯಕನಲ್ಲಿ ನಾವು ಎಲ್ಲರ ಜೊತೆನೂ ಕೂಡ ಕೈ ಜೋಡಿಸಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಟ್ಟಣ ಪಂಚಾಯಿತಿ ಎಲ್ಲ ಅಧ್ಯಕ್ಷರಾದಿಯಾಗಿ ಸದಸ್ಯರಿಗೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸೋಕ್ಕೆ ಬಯಸ್ತೇನೆ. ಯಾವಾಗ ಒಂದು ತೀರ್ಮಾನಕ್ಕೆ ಸಂಘದವರೆಲ್ಲ ಹೇಳಿದ ತಕ್ಷಣ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಖಂಡಿತ ಕೊಡೋಣ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಏನು ಬಂದರು, ಆ ಮನಸ್ಥಿತಿ ಭಗವಂತ ಎಲ್ಲರಿಗೂ ಕೊಟ್ಟಿರೋದ್ರಿಂದ ಖಂಡಿತ ಇವತ್ತು 250 by 250 ಜಾಗನ ಈ ಒಂದು ಸಮಾಜಕ್ಕೆ ಇಲ್ಲಿ ಕೊಡಲಿಕ್ಕೆ ಸಾಧ್ಯ ಆಯಿತು. ಖಂಡಿತ ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಬಳಸ್ಕೋಬೇಕು ಅಂತ ನಮಗೆ ಯಾವುದೋ ಒಂದು ಅನುದಾನ ಬಂತು, ಒಂದು 6 ಕೋಟಿ ಅನುದಾನ ಬಂದಾಗ ಎಲ್ಲ ಸಮಾಜಕ್ಕೂ ಇವತ್ತು ಉಪ್ಪಾರ ಸಮಾಜಕ್ಕೆ 50 ಲಕ್ಷ, ಕುರುಬ ಸಮಾಜಕ್ಕೆ 50 ಲಕ್ಷ, ಮತ್ತು ಲಂಬಾಣಿ ಸಮಾಜಕ್ಕೆ 50 ಲಕ್ಷ, ಮತ್ತು ನಿಮಗೆ ಎಕ್ಸ್ಟ್ರಾ ಮತ್ತು ಗೂಬೆಹಳ್ಳಿಗೆ 25 ಲಕ್ಷ ಕೂಡ ಅಲ್ಲಿಗೂ ಕೂಡ ಒಂದು ಸಮುದಾಯ ಭವನಕ್ಕೂ ಕೂಡ ಕೊಟ್ಟಿದ್ದಾನೆ. ಇದೇ ಆಮೇಲೆ ಇವ್ರಿಗೆ ಯಾರಿಗೆ ಕಾಡುಗೊಲ್ಲ ಸಮಾಜಕ್ಕೂ ಕೂಡ 50 ಲಕ್ಷ. ಈ ಥರ ಎಲ್ಲ ಸಮಾಜದ ಅಭಿವೃದ್ಧಿ ಆಗಲಿ, ಒಂದು ಕಡೆ ನಮಗೆ ಕೂತ್ಕೊಳ್ಳೋಕೆ ನೆಲೆ ಇದ್ದರೆ ಖಂಡಿತ ನಾವು ಸಂಘಟನೆ ಮತ್ತು ಯಾರು ಅದರಲ್ಲಿ ಬಡವರಿದ್ದಾರೆ, ಯಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಇದೆ ಅಂಥವ್ರಿಗೆ ನಾವಲ್ಲಿ ಕೂತ್ಕೊಂಡು ಇವತ್ತು ನಾವು ಅವ್ರ ಪರವಾಗಿ ಕೆಲಸ ಮಾಡಿ ಅವರೆಲ್ಲ ಮನೆಗೊಬ್ಬೊಬ್ಬರು ವಿದ್ಯಾರ್ಥಿಗಳಾಗಿ ಮನೆಗೊಬ್ಬೊಬ್ಬರು ಅಧಿಕಾರದಲ್ಲಿದ್ದರೆ ಯಾಕೆ ಮನೆ ಕುಟುಂಬ ಒಂದು ಒಳ್ಳೆ ಥರದಲ್ಲಿ ಆಗಲ್ಲ. ಇಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಇದ್ದಾನೆ, ನಮ್ಮ SP ಅವರ ಪೊಲೀಸ್ ಆಫೀಸರ್, ಖಂಡಿತ ನನಗೆ ಖುಷಿ ಆಗುತ್ತೆ. ಎಲ್ಲ ಮಕ್ಕಳು ಒಂದೊಂದು ಮನೇಲಿ ಒಬ್ಬರು ದುಡಿಯೋಂಥವ್ರಾದರೆ ಆ ಕುಟುಂಬನೇ ಕೂಡ ಚೆನ್ನಾಗಾಗ್ತದೆ. ಆ ರೀತಿಯಲ್ಲಿ ನಾವೆಲ್ಲ ಮನೆಯಲ್ಲೂ ಕೂಡ ಬೆಳೆಸಬೇಕು ಅಂತಕ್ಕಂಥ ಆಲೋಚನೆ ನಾವು ಇಟ್ಕೊಂಡಿದ್ದೀವಿ. ಅದರಿಂದ ಈಗ ನಾವು 14 ವರ್ಷದಿಂದ CET ನೀಟನ್ನು ಕೂಡ ಮಾಡ್ತಾಯಿದ್ದೀವಿ. ಇವತ್ತು ಅಗ್ರಿಕಲ್ಚರ್ದು ಕೂಡ ಇದರಲ್ಲಿ ಸುಮಾರು ಜನ ಪಾಸ್ ಆಗಿದ್ದಾರೆ. ಇವತ್ತು ರಿಸಲ್ಟ್ ಬರ್ತಾ ಇದೆ. ಸುಮಾರು ಜನ ನಾವು ಅವ್ರನ್ನೆಲ್ಲ ಅವ್ರವ್ರ ಯೂನಿವರ್ಸಿಟಿ ಕಳಿಸಿ ಟ್ರೈನಿಂಗನ್ನು ಕೊಡಿಸಿದ್ವಿ. ಯಾರು ಅವ್ರಿಗೆ ಟ್ರೈನಿಂಗ್ ಕೊಟ್ಟವ್ರು ಯಾರು ಅಂದರೆ ನಮ್ಮಲ್ಲಿ ಹಳೆ ವಿದ್ಯಾರ್ಥಿಗಳು. ಹೋದ್ಸಲ ಯಾರು ನಮ್ಮಲ್ಲಿ CETನಲ್ಲಿ ಕೋಚಿಂಗ್ ಅಂತ ತೊಗೊಂಡಿದ್ರು ಆ ಮಕ್ಕಳು ಇವತ್ತು GKVK ಓದ್ತಾ ಇರ್ತಕ್ಕಂಥ ದಿವಿಜಾ ಅಂತ ಒಂದು ಮಗು 200 ಮಾರ್ಕ್ಸ್ಗೆ 196 ಮಾರ್ಕ್ಸ್ ತೊಗೊಂಡಿತ್ತು. ಆ ಮಗು ಎಲ್ಲಿದು ನಮ್ಮ ಅಂಗಸಂದ್ರದ ಮಗು. ಅದು
ಆ ಮಗು ಒಂದು 50 ಜನ ಮಕ್ಕಳನ್ನ ಕರೆಸ್ಕೊಂಡು ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತು. ಅದು ಖುಷಿ ನಮಗೆ. ಸೀನಿಯರ್ಸ್ ಜೂನಿಯರ್ಸಿಗೆ ಕೊಟ್ಕೊಂಡು ಏನೋ ಒಂದು ಸಾರ್ಥಕ, ಆ ಮಗುವಿಂದ 4 ಜನಕ್ಕೆ ಒಳ್ಳೇದಾಗಲಿ ಅಂತಕ್ಕಂಥ ಭಾವನೆ. ಇದನ್ನು ನಾವೆಲ್ಲರಿಗೂ ಕೂಡ ಹೇಳಿದ್ವಿ. ಅದರಲ್ಲಿ CET ನಡಿಬೇಕಾದ್ರೆ ನಿಮ್ಮಿಂದ ನಿಮ್ಮ ತಂದೆ ತಾಯಿಗೆ ಒಳ್ಳೇದಾಗಬೇಕು, ನೀವು ಹುಟ್ಟಿದಂಥ ಊರಿಗೆ ಒಳ್ಳೆ ಹೆಸರು ತರಬೇಕು, ನಿಮ್ಮ ತಾಲೂಕಿಗೆ ಹೆಸರು ತರಬೇಕು, ಮತ್ತು ನಿಮ್ಮ ಸೇವೆ ಮಾಡೋವಂಥ ಸಂದರ್ಭದಲ್ಲಿ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ. ಅದನ್ನು ಆ ಮಗು ಒಂದೇ ವರ್ಷದಲ್ಲಿ ಮಾಡಿ ತೋರಿಸಿದಂಥದ್ದು ನಮಗೆ ಖುಷಿ. ಈ ಥರ ಮನಸ್ಥಿತಿನ ನಾವೆಲ್ಲ ಬೆಳೆಸ್ಕೊಂಡ್ರೆ ಯಾಕೆ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಇವತ್ತು ಇದು ಇಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಬಸವಣ್ಣ ಎಲ್ಲರೂ ಕೂಡ ಕೂತ್ಕೊಂಡು ಬೋರ್ ಹಾಕ್ಸ್ಬೇಕು ಅಂತ ಸಡನ್ನಾಗಿ ನಮ್ಮನ್ನ ಮಾಸ್ಟ್ರು ಎಲ್ಲ ಹೇಳಿದ ತಕ್ಷಣ ಇಮಿಡಿಯೇಟ್ ನಮಗೆ ಒಂದು ಆಲೋಚನೆ ಏನಂದರೆ, ಅಂದ್ಕೊಂಡ ತಕ್ಷಣ ಮಾಡಿದ್ರೆ ಅದು ಮಾಡ್ದಂಗೆ. ಒಂದು ಕುಬೇರನು ಕೂಡ ಎಲ್ಲ ಕರ್ಣನು ಕೂಡ ಒಂದ್ಸಲ ಏನೋ ಆಲೋಚನೆ ಮಾಡೋಕ್ಕೆ ವೇಳೆಯನ್ನು ಕೊಟ್ಟರೆ ಮನಸ್ಸು ಎಲ್ಲೆಲ್ಲೋ ಯೋಚನೆ ಮಾಡುತ್ತಂತೆ. ನಮ್ಗೆ ಆ ಮನಸ್ಸು ಎಲ್ಲೂ ಯೋಚನೆ ಮಾಡೋಕ್ಕೆ ಬಿಡೋಕ್ಕೆ ಹೋಗಲ್ಲ. ಯಾವುದು ಒಳ್ಳೆಯದು ಅನಿಸ್ತದೆ, ಯಾವುದು 4 ಜನಕ್ಕೆ ಒಳ್ಳೆಯದು ಆಗುತ್ತೆ ಅನಿಸುತ್ತೆ, ಅದನ್ನು ಖಂಡಿತ ಅವಾಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಮನಸ್ಥಿತಿನ ಭಗವಂತ ನಮಗೆಲ್ಲ ಕೊಡಲಿ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಿ ಆ ರೀತಿಯಲ್ಲಿ ಇವತ್ತು ಇಲ್ಲಿ ಬೋರ್ ಹಾಕ್ಸ್ತಕ್ಕಂಥದ್ದು. ಅವರೆಲ್ಲ ಹೇಳಿದಾಗ ಭಗೀರಥ ಪೀಠಕ್ಕೆ ಬೋರ್ ಹಾಕ್ಸ್ಬೇಕು, ನೀರು ಬರುತ್ತೆ ಹೆಂಗೆ ಅಂತ ಕೇಳಿದಾಗ ಇದಕ್ಕೆ ಇಡೀ ಪ್ರಪಂಚಕ್ಕೆ ನೀರು ಕೊಟ್ಟಂಥವ್ರಿಗೆ ನೀರು ಬೀಳಲ್ವ ಅಂತಕ್ಕಂಥದ್ದು ನಾನೇ ಅದು ಜೋಕ್ ಮಾಡಿದೆ ಅವತ್ತು. ಖಂಡಿತ ಹೌದು, ಖಂಡಿತ ಅದೆಲ್ಲ ಅಷ್ಟೆಲ್ಲ ಇಲ್ದಲೆ ಅವರೆಲ್ಲ ತಪಸ್ಸು ಮಾಡಿ ಇವತ್ತು ನಮಗೆಲ್ಲ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಟ್ಟಂಥ ಭಗೀರಥ ಪೀಠ ಏನಿದೆ, ಖಂಡಿತ ಜಲ ಇಲ್ದಿದ್ರೆ ನಾವು ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ, ನೀರಿಲ್ದಲೆ ನಾವೇನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಆ ಪೀಠಕ್ಕೆ ಒಂದು ಒಳ್ಳೆ ನೀರು ಬಂದಿರತಕ್ಕಂಥದ್ದು ಕೂಡ ಶುಭ ಸೂಚನೆ ಅಂತ ನಾವು ಭಾವಿಸ್ಕೋತೇನೆ. ಅದರ ತಕ್ಷಣವೇ ಕೂಡ 50 ಲಕ್ಷ ಹಣ ಹಾಕುವಂಥ ಅವಕಾಶ ನನಗೆ ಸಿಕ್ತು. ಅದು ನನ್ನ ಭಾಗ್ಯ. ಖಂಡಿತ ಹಾಕಿದ್ದೇನೆ, ಮುಂದೆನೂ ಕೂಡ ಮತ್ತಷ್ಟು ಕೂಡ ಹಾಕಿಕೊಡ್ತೇನೆ. ಜೊತೆಗೆ ಅದನ್ನು ನಾನು ಸ್ವಾಮೀಜಿಗಳು ಪರಮ ಪೂಜ್ಯರು ಕೂಡ ಮಾತಾಡಿದ್ದೇವೆ. ಇವತ್ತು BCM ಇಲಾಖೆಯಲ್ಲಿ ಇನ್ನೂ ಹಣ ಇದೆ, ಅದಕ್ಕೆ ಒಂದು ಸಲ ತಮ್ಮ ಮಾರ್ಗದರ್ಶನ ತಮ್ಮಿಂದನೂ ಕೂಡ ಒಂದು ಪತ್ರ ತೊಗೊಂಡು ತಂಗಡಿಗೆಯವ್ರ ಹತ್ರ ಕೂತ್ಕೊಂಡು ಅಲ್ಲಿಂದನೂ ಕೂಡ 1-1.5 ಕೋಟಿ ಕೇಳೋಣ, ಅವ್ರು ಎಷ್ಟು ಕೊಡ್ತಾರೆ ಅದನ್ನು ಕೂಡ ಒಂದು ಪ್ಲ್ಯಾನನ್ನು ಮಾಡೋಣ ಅಂತಕ್ಕಂಥದ್ದು. ನಿಮ್ಮ ಇದೇನಿದೆ ನಿಗಮದ ಅಧ್ಯಕ್ಷರು ನಾನು ಪರಮ ಪೂಜ್ಯರು ಒಂದ್ಸಲಿ ತಂಗಡಿಗೆ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಅದನ್ನು ಮಾಡೋ ಅಂಥ ಕೆಲಸ ಮಾಡ್ತೇವೆ. ಜೊತೆಗೆ ಇನ್ನೊಂದು ವೈಯಕ್ತಿಕವಾಗಿ ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ರೂಮನ್ನು ಕಟ್ಟಿಸ್ಕೊಡ್ತೇನೆ. ಅದಕ್ಕೆ ಎಷ್ಟಾಗುತ್ತೆ ಅಂತ ತಾವು ಹೇಳಿದ್ರೆ ಅದನ್ನು ಕಟ್ಟಿಸ್ಕೊಡೋ ಅದು ಹಣವನ್ನು ನಾನು ಯಾರು ಮುಖ್ಯಸ್ಥರಿರ್ತೀರೋ ತಮಗೆ ತಲುಪಿಸೋವಂಥದ್ದು ಮಾಡ್ತೇನೆ. ಈ ರೀತಿ ಒಂದು ಏನಂದರೆ ಇದು ಸಾರ್ಥಕವಾದ ಬದುಕಾಗುತ್ತೆ. 4 ಜನಕ್ಕೆ ಒಂದು ಶುಭ ಕಾರ್ಯಗಳಿಗಿರ್ಬೋದು, ಸಮಾಜದ ಅಭಿವೃದ್ಧಿಗಿರ್ಬೋದು, ಪರಮ ಪೂಜ್ಯರು ನಮಗೆಲ್ಲ ಒಂದು ಗುರು ಇರಬೇಕಂತೆ. ಹಿಂದೆ ಗುರು ಇದ್ದರೆ ಗುರಿನ ತಲುಪಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಹಿಂದೆ ನಮಗೆಲ್ಲ ಯಾರಿಗೂ ಕೂಡ ಗುರುಗಳು ಇರಲಿಲ್ಲ. ಎಲ್ಲ ಏನು ಹಿಂದುಳಿದವ್ರಿಗಾಗಲಿ ದಲಿತರಿಗಾಗಲಿ ಬೇರೆಯವ್ರಿಗೆ ಗುರುಗಳಿರಲಿಲ್ಲ. ಮೇಲ್ವರ್ಗದವ್ರಿಗೆ ಗುರುಗಳಿದ್ದರು. ಖಂಡಿತ ಅವರು ಒಂದು ಸಂಪ್ರದಾಯ ಸಂಸ್ಕೃತಿಯನ್ನು ಇಟ್ಕೊಂಡಿದ್ರು. ಈಗ ನಾವು ಕೂಡ ಆ ಪರಂಪರೆಗೆ ಒಳಗಾಗಿದ್ದೆವು ನಾವೆಲ್ಲ. ಈಗ ಈ ಪೀಠಗಳನ್ನೆಲ್ಲ ಏನು ನಮ್ಮ ಚಿತ್ರದುರ್ಗದ ಮುರುಘಾ ಶ್ರೀಗಳು ಎಲ್ಲರಿಗೂ ಕೂಡ ಅಲ್ಲಿ ಜಾಗವನ್ನು ಕೊಟ್ಟು ಎಲ್ಲರನ್ನೂ ಕೂಡ ಅಲ್ಲಿ ಸ್ವಾಮೀಜಿಗಳು ಮಾಡಿ ಇವತ್ತು ಎಲ್ಲರೂ ಕೂಡ ಇವತ್ತು ನಮಗೆ ಜಾಗೃತಿ ಮತ್ತು ಗುರುಗಳ ಒಂದು ಪರಂಪರೆಯನ್ನು ನಾವೆಲ್ಲ ಕೂಡ ರೂಢಿ ಮಾಡ್ಕೋತಾ ಇದ್ವಿ. ಖಂಡಿತ ಗುರುಗಳನ್ನ ನಾವು ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಕೂಡ ಒಂದು ಒಳ್ಳೆ ಥರದಲ್ಲಿ ಹೋಗಲಿಕ್ಕೆ ಮುಂದಾಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಲ ಎಲ್ಲ ರೀತಿಯಲ್ಲೂ ನಾವು ತಾರತಮ್ಯ ಮಾಡಿದ ರೀತಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಜನಗಳ ಒಂದು ನೆಮ್ಮದಿ ಇದೆರಡೇ ನಮ್ಮ ಪಾಲಿಸಿ. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಇಷ್ಟಕ್ಕೆ ಚಿಂತನೆಯನ್ನು ಮಾಡ್ತಾಯಿದ್ದೀವಿ. ಬಿಟ್ಟರೆ ಬೇರೆ ಯಾವುದು ರಾಜಕೀಯ ಇದಕ್ಕೆ ಬೆರೆಸ್ತಕ್ಕಂಥ ಕೆಲಸಕ್ಕೆ ನಾವು ಯಾರು ಕೂಡ ಹೋಗಲ್ಲ. ಆ ರೀತಿಯಲ್ಲಿ ಪ್ರಾರಂಭದಿಂದಲೇ ಈ ಸತಿ ಚುನಾವಣೆ ಆದ ನಂತರದಿಂದಲೇ ಆ ಒಂದು ಪರಿಪಾಠವನ್ನು ರೂಢಿ ಮಾಡಿಕೊಂಡು ನಾವು ಹೋಗ್ತಾ ಇರ್ತಕ್ಕಂಥದ್ದು. ಜನಗಳಿಗೆ ಅನುಕೂಲ ಆಗಲಿ, ಜನಗಳ ಒಂದು ನೆಮ್ಮದಿ, ಯಾರೂ ಕೂಡ ಅಲಿಬಾರ್ದು ಅಂತಕ್ಕಂಥದ್ದು. ಅವ್ರವ್ರ ಕೆಲಸಗಳನ್ನ ಅವರೇ ಮಾಡಿಸ್ಕೊಳ್ಳುವಂಥ ಒಂದು ವಿಧಾನಕ್ಕೆ ನಾವು ತಂದರೆ ಖಂಡಿತ ಒಂದು ಒಳ್ಳೆಯ ಉತ್ತಮವಾದ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಿದ್ದೀವಿ. ಖಂಡಿತ ಈ ಒಂದು ಸಮುದಾಯ ಭವನ ನಿರ್ಮಾಣ ಮಾಡೋದ್ರ ಜೊತೆಯಲ್ಲಿ ನಿಮ್ಮ ಮನಸ್ಸುಗಳು ಕೂಡ ಒಟ್ಟಾಗಿ ಇವತ್ತು ಇದಕ್ಕೆ ಕೈ ಜೋಡಿಸಿ ಕೆಲಸವನ್ನು ಮಾಡೋವಂಥದ್ದಾಗಲಿ, ಇದರಲ್ಲಿ ಯಾವುದೇ ಒಂದು ರಾಜಕೀಯನ ಬೆರೆಸೋದು ಬೇಡ. ನಮ್ಮ ಕಲ್ಲೇಶಣ್ಣ ಎಲ್ಲರನ್ನೂ ಕೂಡ ಉಪಯೋಗಿಸ್ಕೊಂಡು ಇವತ್ತು ಒಳ್ಳೆ ರೀತಿಯಲ್ಲಿ ನಾವೆಲ್ಲ ಒಟ್ಟಾಗಿ ಯಾರೇ ಇರಲಿ ಎಲ್ಲರನ್ನೂ ಕೂಡ ಜೊತೆಲಿ ತೊಗೊಂಡು ಹೋಗುವಂಥ ಕೆಲಸ ಮುಂದಾಳತ್ವ ವಹಿಸಿರ್ತಕ್ಕಂಥ ಅಧ್ಯಕ್ಷರು ಮತ್ತು ನಮ್ಮ ಗುರುಗಳು ಎಲ್ಲರೂ ಕೂಡ ಮಾಡಲಿ. ನಾವು ಯಾವುದೇ ಸಂದರ್ಭದಲ್ಲಿ ಅವ್ರಿಗೆ ಏನೇ ನೆರವಿದ್ರು ಕೂಡ ನಾವು ಮಾಡ್ತೇವೆ. ಮೊನ್ನೆ ಸೋಮವಾರ ನಾವು ಮತ್ತು ನಮ್ಮ ನಾಗೇಂದ್ರಪ್ಪನವರೆಲ್ಲ ಕೂತ್ಕೊಂಡು ತಹಸೀಲ್ದಾರ್ ಹತ್ರ ಎಲ್ಲ ಕೂಡ ಮಾತಾಡಿದ್ವಿ. ನಮ್ಮ CEO ಅವರು ಮಂಜುನಾಥ್ ಎಲ್ಲ ಅವರು ಮೊತ್ತ ಮನಸ್ಸಿಂದ ಎಲ್ಲ ಸದಸ್ಯರನ್ನು ಕೂಡ ಒಳಗೊಂಡಂತೆ ಉತ್ತಮ ರೀತಿಯಲ್ಲಿ ಇದಕ್ಕೆ ಏನೂ ಕೂಡ ಮುಂದೆ ತೊಂದರೆ ಬರೋದ ರೀತಿಯಲ್ಲಿ ದಾಖಲೆಗಳನ್ನ ಮೊದಲು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಅದು ಒಂದು ಕಡೆ ನಡೀತಾ ಇದೆ.
ಖಂಡಿತ ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಇದನ್ನು ಮಾಡ್ತಕ್ಕಂಥ ಕೆಲಸ ಒಂದು ಏನು ಹೇಳಿದ್ರು ಸಂಘದವರು ನಾವೇ ನಿರ್ಮಾಣ ಮಾಡ್ಕೋತೀವಿ, ಇದನ್ನು ನಿರ್ಮಿತಿ ಕೇಂದ್ರಕ್ಕೆ ಹಾಕಿದ್ವಿ, ನಾವೇ ನಿರ್ಮಾಣ ಮಾಡ್ಕೋತೀವಿ, ನಮ್ಮ ಕೈಲಿ ಕೊಡಿ, ನಾವು ಇನ್ನೂ ಒಂದು ಸ್ವಲ್ಪ ದುಡ್ಡು ಹಾಕೊಂಡು ನಾವೆಲ್ಲ ನಮ್ಮಲ್ಲಿ ಸಮಾಜದವರು ಕಟ್ಸ್ಕೊಡೋಕ್ಕೆ ಮುಂದಾಗ್ತಾರೆ, ಅವ್ರ ಜೊತೆಲಿ ಕೈ ಜೋಡಿಸ್ತಾರೆ ಅಂತಕ್ಕಂಥದ್ದು ಹೇಳಿದ್ರು. ಖಂಡಿತ ನೀವೇ ಮಾಡಿ, ನಿಮ್ಮದು ಅಂತಕ್ಕಂಥದ್ದು ಬರಬೇಕದು, ನಮ್ಮದು ಅನ್ನೋದು ಯಾವತ್ತು ಬರ್ತದೋ ಆವಾಗ ಅದರಲ್ಲಿ ಜೀವ ತುಂಬಿ ನೀವೆಲ್ಲರೂ ಕೂಡ ಒಂದೊಂದು ಇಟ್ಕೆನಲ್ಲೂ ಕೂಡ ಒಬ್ಬೊಬ್ಬರು ಮನಸ್ಸನ್ನು ತುಂಬಿ ಅದನ್ನು ಒಂದು ಒಳ್ಳೆಯ ಭವನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾರಿಗೋ ಒಬ್ರು ಗುತ್ತಿಗೆ ಕೊಟ್ಟರೆ ಅದೇನಾಗ್ತದೆ, ಮಾಡ್ತಾನೆ ಬಿಡು, ಅದರಲ್ಲಿ ನಮ್ಮ ಮನಸ್ಸು ಅದರಲ್ಲಿ ತುಂಬಿಕೊಂಡಿರಲ್ಲ. ಅವಾಗೇನಾಗುತ್ತೆ, ಪ್ರತಿ ಆ ಬಿಲ್ಡಿಂಗ್ ಇರೋವರೆಗೂ ಕೂಡ ನಮ್ಮ ಮನಸ್ಸು ಅಲ್ಲೇ ಇರ್ತದೆ, ನಮ್ಮದು ಅಂತಕ್ಕಂಥ ಭಾವನೆ ಎಲ್ರಿಗೂ ಸಮಾಜಕ್ಕೆ ಬರಬೇಕು. ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಭವನವನ್ನು ನಿರ್ಮಾಣ ಮಾಡಿ ಇದ್ರ ಮುಖಾಂತರ ಸಮಾಜದ ಅಭಿವೃದ್ಧಿ, ಶೈಕ್ಷಣಿಕವಾಗಿ ಮಕ್ಕಳಿಗೆಲ್ರಿಗೂ ಕೂಡ ವಿದ್ಯಾಭ್ಯಾಸ ಮತ್ತು ಆರೋಗ್ಯನೂ ಕೂಡ ಎಲ್ಲರೂ ಕೂಡ ಅದ್ರ ಬಗ್ಗೆನೂ ಕೂಡ ಚಿಂತನೆಯನ್ನು ಮಾಡಬೇಕಾಗ್ತದೆ. ಈಗಿನ ಕಾಲದಲ್ಲಿ ಬರ್ತಾ ಇರ್ತಕ್ಕಂಥ ರೋಗಗಳು ಯಾವಾಗ ಯಾರಿಗೆ ಏನು ಆವರಿಸ್ಕೊಳ್ಳುತ್ತೋ ಗೊತ್ತಿಲ್ಲ, ಆ ರೀತಿ ವೈರಸ್ಗಳು ಎಲ್ಲ ಕೂಡ ಆಡ್ತಾ ಇರೋದ್ರಿಂದ ಖಂಡಿತ ನಮ್ಮ ಎಚ್ಚರಿಕೆಯಲ್ಲಿ ನಾವಿರತಕ್ಕಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಂಡು ಪೂಜ್ಯರ ಆ ಒಂದು ಆಶೀರ್ವಚನವನ್ನು ಕೇಳಲಿಕ್ಕೆ ನಾವೆಲ್ಲರೂ ಕೂಡ ಕಾತರಾಗಿದ್ದೀವಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಮಾಜದ ಎಲ್ಲ ಬಂಧುಗಳಿಗೂ ಮತ್ತು ಪರಮ ಪೂಜ್ಯರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.